ಹಾಯ್ ಹಲೋ ನಮಸ್ಕಾರ. ನಮ್ಮ ಪಯಣ ಇವತ್ತು ಹೊರಟಿತ್ತು ಗೋವಾದ ಕಡೆಗೆ. ಸೊ ತುಂಬ ದಿನದ ಪ್ರಯತ್ನದ ನಂತರ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಗೋವಾ ಹೋಗೋ ಪ್ಲ್ಯಾನ್ನ ಸಕ್ಸಸ್ಸನ್ನು ಮಾಡಿಕೊಂಡಿದ್ದೇವೆ. ಇದ್ರ ನಡಕ್ಕೆ ನಮಗೆ ಆಗಿದ್ದು ಒಂದು ಶಾರ್ಟ್ ಏನಪ್ಪ ಅಂತಂದರೆ, ಮಡ್ಗಾಂವಲ್ಲಿ ನಮಗೆ ರೆಂಟೆಡ್ ಬೈಕ್ ಸಿಗಲಿಲ್ಲ. ಸೊ ಆದ ಕಾರಣ ನಾವು ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಬಸ್ಸಿನಲ್ಲಿ ಕೂತುಕೊಂಡು ಪಣಜಿಗೆ ಟಿಕೆಟ್ ತೊಗೊಳ್ತೀವಿ ರೀ. ನಮ್ಮದು ಪ್ಲ್ಯಾನ್ ಪೂರ ಇದ್ದದ್ದು ಸೌತ್ ಗೋವಾ ಅಡ್ಡಾಡೋದು ರೀ. ಅಲ್ಲೇ ಅಡ್ಡಾಡಿ ಮಜಾ ಮಾಡೋಣ ಅಂಥೇಳಿ, ಯಾಕಂದ್ರೆ ನಾರ್ತ್ ಗೋವಾ ಒಳಗೆ ರಶ್ ಇರ್ತದಂತ ಗೊತ್ತಾತು ರೀ. ಹಾಗಾಗಿ ಈ ಸಲ ನಂದು ಫಸ್ಟ್ ಟೈಮ್ ನಾ ಹೊರಟಿದ್ದೆ. ಅದಕ್ಕಿಂತ ಮುಂಚೆ ಪೂಜಿತು ಅವ್ರ ಗ್ಯಾಂಗ್ ಎಲ್ಲ ಒಂದು ಸಲ ಬಂದುಬಿಟ್ಟಿದ್ರಿ ಇವರು. ಸೊ ಸೌತ್ ಗೋವಾ ಅಡ್ಡಾಡಬೇಕಂತೇಳಿ ಅಂದ್ಕೊಂಡೆ ನಾವು ಮಡ್ಗಾಂವ್ ಒಳಗೆ ಗಾಡಿ ತೊಗೊಳ್ಳೋಣ ಅಂದ್ರೆ ಸಿಗಲಿಲ್ಲ. ಸೊ ಪಣಜಿ ಒಳಗೆ ನಾವು ಎಲ್ಲರೂ ಸೇರಿ 6 ಮಂದಿ ಹೋಗಿದ್ವಿ ರೀ. 3 ಗಾಡಿ ತೊಗೊಂಡು ಒಂದೊಂದು ಗಾಡಿಯಾಗಿ ಇಬ್ಬಿಬ್ರು ಕೊಡಿದ್ರು ಅಂತೇಳಿ ಎಲ್ಲ ಚೆಕಪ್ ಮಾಡಿಕೊಂಡೆ. ಗಾಡಿನೇ ಮಸ್ತಂಗೆ ನೋಡಿಕೊಂಡೆ, ಪೆಟ್ರೋಲ್ ಹಾಕ್ಕೊಂಡೆ, ಅವ್ರಿಗೇನು ಡಾಕ್ಯುಮೆಂಟ್ ಕೊಡ್ಬೇಕನ್ನೋದು ಕೊಟ್ಟೆ. ಅಲ್ಲಿಂದ ನಾವು ಹೊರಡ್ತೀವಿ ರೀ ಮತ್ತು ಸೌತ್ ಗೋವಾಗ. ಮತ್ತು ಏನಿಲ್ಲ ಅಂದ್ರೆ ಒಂದು 50 ಕಿಲೋಮೀಟ್ರ್ ಗಾಡಿ ಮೇಲೆ ಹೋಗೋ ಪಯಣ ನಮ್ದಿತ್ತು. ಯಾಕಂದ್ರೆ ಶಾರ್ಟ್ ಮೇಲೆ ಶಾರ್ಟ್ ಆಗಿಬಿಟ್ಟಿತ್ತು ನಮ್ಮದು. ನಡಕ್ಕೆ ಗಾಡಿ ಮೇಲೆ ಹೋದಾಗ ಇವು ನೋಡ್ರಿ ಹೆಂಗೆ ಚಾರ್ಟ್ ಮಾಡತ್ತಾನೆ. ಇದೆಲ್ಲ ಮುಗಿಸ್ಕೊಂಡೆ ನಾವು ಹೋಗೋ ಟೈಮಿಗೆ ಇದೊಂದು ವ್ಯೂ ಸಿಗ್ತೀರಿ ನಮ್ಗೆ. ನಾನು ಬಸ್ಸಿಗೆ ಬಂದಾಗ ಮಾಡ್ಬೇಕು ಅಂದ್ಕೊಂಡೆ, ಅವಾಗ ಬಸ್ಸಿಗೆ ಇದೇ ರೋಡ್ನಾಗ ಬಂದ್ವಿ, ಮಾಡ್ಬೇಕು ಅಂದ್ಕೊಂಡೆ, ಆಗಲಿಲ್ಲ ಅದು. ಸೊ ಇಲ್ಲಿ ಚಲೋ ಸಿಕ್ತೆ, ಒಂದು ವ್ಯೂ ಮಸ್ತ್ ಇತ್ತು. ವ್ಯೂ ನೋಡ್ಕೊಂಡು ವಾಪಸ್ ಅಂತ ಹೋದ್ವಿ ನಾವು ಮನೆ ಕಡೆ. ಭಾಳ ಅಂದ್ರೆ ಭಾಳ ದೂರ ಇತ್ತು. ನಾವು ಗಾಡಿ ಮೇಲೆ ಕುಂತು ಆ ಸ್ಕೂಟ್ಯಾಗ ಹಾಕೊಂಡು ಗರ್ರ ಪರ್ ಮಾಡ್ಕೊಂಡು ಹೋಗಿ ಮನೆಗೆ ಹೋಗಿ ರೀಚ್ ಆಗಿ ಆದಮೇಲೆ ಪಟ್ನ ಡ್ರೆಸ್ ಚೇಂಜ್ ಮಾಡಿ ನಾವು ಎಂಟ್ರಿ ಆದ್ವಿ ಸೀದಾ ಬೀಚಿಗೆ ರೀ. ನಾವು ಅಲ್ಲೇ ಮನೆ ಕಡೆನೇ ಇರ್ತದೆ. ಭಾಳ ಏನಂದ್ರಲ್ಲ ಒಂದು 3 ಕಿಲೋಮೀಟ್ರ್ ಅನಿಸುತ್ತೆ, 3-4 ಕಿಲೋಮೀಟ್ರ್ ಒಳಗೆ ಬೀಚ್ ಇತ್ತೆ. ಸೊ ಒಂದು ರೌಂಡ್ ಬೀಚ್ನಾಗ ಇಳಿದೆ, ಮಸ್ತ್ ಎಂಜಾಯ್ ಮಾಡಿ ಅಲ್ಲಿಂದ ನಾವು ಸೀದಾ ಹೊರಟ್ವಿ ಊಟಕ್ಕೆ. ಅಲ್ಲೇ ಒಂದು ರೆಸ್ಟೋರೆಂಟ್ ಐತಿ, ಅಂದರೆ ನಮ್ಮದು ಸೌರವ್ ಅಂತದಾನ. ಅವ ಆಲ್ರೆಡಿ ಅಲ್ಲಿ ಬಂದಿದ್ದ, ಗಂಗಾಸ್ ಅಂತೇಳಿ. ಇವನ್ನ ನೋಡ್ರಿ ಸೌರವ್ ಅಂದರೆ ಮಸ್ತ್ ಊಟ ಎಲ್ಲ ಕೊಡ್ತಾರವ್ರೆ. ಮಸ್ತ್ ತಿಂದ್ವಿ ನಾವು, ಹೊಡಿ ತುಂಬ ತಿಂದ್ವಿ. ನಾವು ಗೋವಾಗೆ ಬಂದು ಚಾಗಿಲ್ದ ಪರದಾಡತ್ತೇವೆ ನೋಡ್ರಿ. ಇಲ್ಲಿ ನಾವು ಇಲ್ಲೇ ಮನೆ ಒಳಗನೆ ಚಹಾ ರೆಡಿ ಮಾಡ್ಕೊಳತ್ತೇವೆ. ಸೊ ಮತ್ತು ವಾಪಸ್ ನೆಕ್ಸ್ಟ್ ಮಾರ್ನಿಂಗ್ ನಾವು ಹೊರಗೆ ನಾಷ್ಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ರೀ. ಅಲ್ಲೇ ಸ್ವಲ್ಪ ದೂರ ಕರ್ಕೊಂಡಿದ್ವಿ. ಇದು ನೋಡ್ರಿ, ಇಲ್ಲಿ ಒಂದೇ ಬರೋ ಟ್ರೈನ್ ಅವನು ಅಲ್ಲೂ ಬರತ್ತಿದ್ದು. ಗೋವಾನಾಗ ಹೋಯ್ತು, ನಂಗೆ ಗೊತ್ತೇ ಇರಲಿಲ್ಲ. ಫಸ್ಟ್ ಟೈಮ್ ಇದೆ ನಾವು ಹೊರಗೆ. ಈಗ ಡ್ಯಾಮಿಗೆ ಬಂದ್ವಿ. ಡ್ಯಾಮಿಗೆ ಇಲ್ಲಿ ಟಿಕೆಟ್ 60 ರೂಪಾಯಿ ಅಂತ ಒಬ್ಬರಿಗೆ. 60 ರೂಪಾಯಿ ಟಿಕೆಟ್ ತೊಗೊಂಡೆ 5 ಮಂದಿ ಹೊಂಟೇವೆ. ನಾವು ಎದಕ್ಕೋ ಬಂದಿದ್ವಿ, ಇಲ್ಲ ಆಗುತ್ತೆ ಬೇರೆ. ಈ ಶಾರ್ಟ್ ಏನಾಗೈತೆ ನೋಡ್ರಿ, ಇಲ್ಲಿ ನಾವು ಏನೋ ನೋಡಕ್ಕೆ ಬಂದ್ವಿ, ಏನೋ ಆಗ್ಬಿಡ್ತು. ಇಲ್ಲಿ ಖಾಲಿ ಹೊಡ್ಯಾಕತ್ತಿದ್ದು ನೀರಿದ್ದಾಗೇನೋ ಮಸ್ತ್ ಆಕೈತಂತಿದ್ದು. ಅಲ್ಲಿ ಮುಗಿಸ್ಕೊಂಡು ನಾವು ಮತ್ತೆ ಗಾಡಿಯಿಂದ ಮತ್ತೆ ವಾಪಸ್ ನಮ್ಮ ಮನೆ ಕಡೆ ಬಂದ್ವಿ ರೀ. ಇಲ್ಲಿ ಬೀಚ್ ನಿಯರ್ ನಮ್ಮ ಮನೆ ಕಡೆ ಐತಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸುಮ್ಮನೆ ಅಲ್ಲಿಂದ ಏನೋ ಒಂದು ಲೊಕೇಶನ್ ಹಾಕೊಂಡು ಈ ಬೀಚಿಗೆ ಬಂದ್ವಿ. ಆಮೇಲೆ ಗೊತ್ತಾಯ್ತು ನಮ್ಮ ನಿಯರ್ ಟು ನಮ್ಮ ಮನೆ ಕಡೆನೇ ಐತೆ ಅಂಥೇಳಿ. ಅಲ್ಲೇ ಎಲ್ಲರೂ ಸೇರಿ ಮತ್ತು ಊಟಕ್ಕೆ ಕುಂತೀವಿ ನಾವು. ಏನು ಸುಡು ಬಿಸಿಲು ರೀ, ಅದ್ರ ಅವನೇ ಹುರಿಯಾಕತೈತೆ ಮೈ. ಅಂಥದ್ರಾಗ ಹುಡುಗಿಯಾರು ನೋಡ್ಕೊಂತ ಊಟ ಆದಮೇಲೆ ಬೀಚ್ನಾಗ ಸ್ವಲ್ಪ ಆಟ ಆಡಿ ವಾಪಸ್ ನಾವು ಹೊಂಟ್ವಿ ಮನೆ ಕಡೆಗೆ ರೀ.